ಸರ್ ಹಿಂಸರಿ ಸರ್ ಸ್ವಲ್ಪ ಅವ್ರ ಜಮೀರ್ ಅಮರ್ ಸರ್ ಕಾಣಲ್ರಿ ಸರ್ ಹಿಂಸರಿ ಅವ್ರು ಕಾಣಲ್ಲ ಹಿಂಸರಿ. ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ಬರ್ಕಾತಹು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜೈ ಭೀಮ್, जय भीम, जय जय भीम. कई के वास्ते जय भीम ऊंची आवाज में बोलना तो अल्लाह और रसूल के बाद बाबा साहब अम्बेडकर अगर संविधान नहीं दे रहे थे तो आज यहाँ लोग कभी भी नहीं बैठ सकते थे, यहाँ पे खड़ नहीं सकते थे. अल्लाह और रसूल के बाद बाबा साहब अम्बेडकर संविधान देने की वजह से हमें शान से हमें जिंदगी कर रही. तो हमारा फर्ज बनता है कि नहीं ऊंची आवाज में जय भीम बोलना. तो बोलो मेरे साथ साथ में जय भीम, जय भीम, जय जय भीಮ್. ವೇದಿಕೆ ಮೇಲೆ ಆಸೀನರಿರುವ ನನ್ನ ಆತ್ಮೀಯರು, ನಮ್ಮ ಪಕ್ಷದ ಮುಖಂಡರು, ಈ ಭಾಗದ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾದಂತ ಶಿವಾನಂದ ಪಾಟೀಲ್ ಸಾಹೇಬ್ರೆ, ಇನ್ನೊಬ್ರು ಆತ್ಮೀಯರು ನಮ್ಮ ಪಕ್ಷದ ಮುಖಂಡರು, ನನ್ನ ಅಣ್ಣ ಆದಂತ ಸಿಎಂ ಪೊಲಿಟಿಕಲ್ ಸೆಕ್ರೆಟರಿ ಆದಂತ ಅಹಮದ್ ಸಾಹೇಬ್ರೆ, ಇನ್ನೊಬ್ರು ಆತ್ಮೀಯರು ನನ್ನ ಅಣ್ಣ ಆದಂತ MLC ಆದಂತ ಮೈನಾರಿಟಿ ಅಧ್ಯಕ್ಷ ಆದಂತ ಅಬ್ದುಲ್ ಜಬ್ಬಾರ್ ಸಾಹೇಬ್ರೆ, ಇನ್ನೊಬ್ರು ಆತ್ಮೀಯರು ಶಾಸಕರಾದಂತ MI ಪಾಟೀಲ್ ಸಾಹೇಬ್ರೆ, ಇನ್ನೊಬ್ರು ಆತ್ಮೀಯರು ಹಿರಿಯರು ನಮ್ಮ ಪಕ್ಷದ ಮುಖಂಡರಾದಂತ JT ಪಾಟೀಲ್ ಸಾಹೇಬ್ರೆ, ಇನ್ನೊಬ್ರು ಆತ್ಮೀಯರು ಒಕ್ಬೋರ್ಡ್ ಚೇರ್ಮನ್ ಆದಂತ ಅನ್ವರ್ ಪಾಷಾ ಅವರೇ, ಇನ್ನೊಬ್ರು ಆತ್ಮೀಯ ಆದಂತ ನಂಜನ್ ಮಠ್ ನಮ್ಮ ಪಕ್ಷದ DCC ಅಧ್ಯಕ್ಷ ಆದಂತ ನಂಜನ್ ಭಟ್ ಅವರೇ, ಇನ್ನೊಬ್ರು ನಮ್ಮ ಪಕ್ಷದ ಮುಖಂಡರು AICC ಸೆಕ್ರೆಟರಿ ಇನ್ಚಾರ್ಜ್ ಆದಂತ ಡಾಕ್ಟರ್ ಸಯೀದ್ ಅವರೇ, ಭಾಗವಾನ್ ಅವರೇ, ಆಸಿಫ್ ಶೇಖ್ ಅವರೇ, ಇಲಾಹಿ ಅವರೇ, ಜಾಫರ್ ಪೀರ್ ಅವರೇ, ಮೊಹಮ್ಮದ್ ಸಿರಾಜ್ ಅವರೇ, ನಜೀರ್ ಅವರೇ, MD ಸೌದಾಗರ್ ಅವರೇ, ವೇದಿಕೆ ಮೇಲೆ ಆಸೀನರಿರುವ ಎಲ್ಲ ನಮ್ಮ ಪಕ್ಷದ ಮುಖಂಡರಿದ್ದಂತೆ ಎಲ್ಲ ಆತ್ಮೀಯರೇ, ದಯಮಾಡಿ ಸಮಯ ಕಡಿಮೆ ಇದ್ದಿದ್ದರಿಂದ ನಾನು ಹೆಚ್ಚಾಗಿ ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತರಿದ್ದಾರೆ, ಹಾಗಾಗಿ ನಾನು ಉರ್ದುದಲ್ಲಿ ಮಾತಾಡ್ತೀನಿ. ದಯಮಾಡಿ ಯಾರು ತಪ್ಪಾಗಿ ಭಾವಿಸಬಾರ್ದು. ಯಾಕಂದ್ರೆ ಶಿವಾನಂದ ಪಾಟೀಲ್ ಸಾಹೇಬ್ರೆ, ನಾನು ಎಲ್ಲಿ ಹೋದ್ರು ಒಂದೇ ಹೇಳೋದು, ನಾನು ಮುಸ್ಲಿಂ ಆಗಿರ್ಬೋದು, ಅದಕ್ಕಿಂತ ಮುಂಚೆ ನಾನು ಒಬ್ಬ ಹಿಂದೂಸ್ತಾನಿ ಕನ್ನಡಿಗ, ಆಮೇಲೆ ಮುಸ್ಲಿಂ ಆಗಿದ್ದೀನಿ. ಹಾಗಾಗಿ ಯಾರು ತಪ್ಪಾಗಿ ಭಾವಿಸಬಾರ್ದು. सबसे पहले आए हुए तमाम मुद्दों का क्या हो रहा हटो जी, ये कैसे मालूम हमारे हाजी साहब, ये हमारे इतना कैसे मालूम है? सुनो बोल तो यहाँ इधर बात हमारे हाजी साहब, ये हमारे इतना कैसे मालूम है? 1 किलो चावल हमें लेती, 1 किलो चावल में एक करके तुम्हें गिनो 1000 चावल होती, उसके अंदर 4 कंकड़ रहती, वो 4 कंकड़ डिस्टर्ब करती पूरे चावल को.